ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 183ನೇ ದಿವಸ, 183rd ಸೆಷನ್. ಸುಲಭವಾದ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲದ ಒಂದು ಧ್ಯಾನವನ್ನು ಕೊಟ್ಟಿರೋ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಗೆ ಅವರಿಗೆ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, PSS ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಚಿಕ್ಕ ವಯಸ್ಸಲ್ಲಿ ಶಿವರಾತ್ರಿ ನೆನಪಿದೆ ನನಗೆ. ಆವಾಗ ಏನು ಹೇಳ್ತಾರಂದರೆ, ಆ ರಾತ್ರಿ ಎಲ್ಲ ಮಲ್ಕೋಬಾರದು ಅಂತ ಹೇಳ್ತಾರೆ. ಆ ರಾತ್ರಿ ಎಲ್ಲ ಕುತ್ಕೋಬೇಕು ಅಂತ. ಕೆಲವೊಬ್ಬರು ದೇವಸ್ಥಾನಕ್ಕೆ ಹೋಗಿ ಕುತ್ಕೊಳ್ತಾರು, ಜಾಸ್ತಿ ಜನ ಶಿವ ಜಪ ಮಾಡ್ತಾ ಕುತ್ಕೊಳ್ತಾರು. ಬೇರೆಯವರೆಲ್ಲ ರಾತ್ರಿ ಮಲ್ಕೋಬಾರದು, ಸಿನಿಮಾ ನೋಡೋಣ ಅಂತ 3-4 ಸಿನಿಮಾ ನೋಡ್ತಾ ಇರ್ತಾರೆ. ಆ ನೆಕ್ಸ್ಟ್ ಡೇ ನೋಡಿದ್ರೆ ನಾನು ಒಂದು 1-2 ಗಂಟೆ ಅಷ್ಟೇ ಆದಮೇಲೆ ಮಲಗ್ತೀವಿ ನಾನು. ಇವಾಗ ಅದೆಲ್ಲ ಅಂದ್ಕೊಂಡಿದ್ರೆ ಏನು ಮಾಡ್ತಾ ಇದ್ದೀವಿ ನಾನು ಚಿಕ್ಕ ವಯಸ್ಸಲ್ಲಿ ಅಂತ ನನ್ನನ್ನು ನೋಡಿ ನನಗೆ ನಗು ಬರುತ್ತೆ. ಒಬ್ಬ ಸಚಿನ್ ತೆಂಡೂಲ್ಕರ್ ಆಗಬೇಕು ಅಂದರೆ ಅವ್ರು ಏನು ಮಾಡಿದ್ರು ಅದನ್ನು ಮಾಡಬೇಕು. ಒಬ್ಬ ಗಾಂಧೀಜಿ ಆಗಬೇಕು ಅಂದರೆ ಅವ್ರು ಏನು ಮಾಡಿದ್ರು ಆ ಒಂದು ದಾರಿಯಲ್ಲಿ ನಾವು ಹೋಗಬೇಕು, ಅಭ್ಯಾಸ ಮಾಡಬೇಕು. ನನಗೆ ಆ ಈಶ್ವರ ಶಿವ ಇನ್ಸ್ಪಿರೇಷನು ಅಂದರೆ ಅವರು ತಪಸ್ ಮಾಡಿದ್ರು, ನಾನು ತಪಸ್ ಮಾಡಬೇಕು, ಧ್ಯಾನ ಮಾಡಬೇಕು, ಕುತ್ಕೊಂಡು ಎಷ್ಟು ಗಂಟೆ ಆಗುತ್ತೋ ಅಷ್ಟು ಗಂಟೆ ನಾನು ಸಾಧನೆ ಮಾಡಬೇಕು. ಆವಾಗ ಅವರ ಅನುಗ್ರಹ ಸಿಗುತ್ತೆ, ಅವರ ದರ್ಶನ ಸಿಗುತ್ತೆ, ನಾವು ನಿಜವಾದ ಶಿವ ಅಂತ ಅವಾಗೇ ಅರ್ಥ ಆಗುತ್ತೆ. ಪ್ರತಿ ತಿಂಗಳು ಶಿವ ಪ್ರದೋಷದಲ್ಲಿ 3-4 ಗಂಟೆ ಆ ದೇವಸ್ಥಾನಕ್ಕೆ ಹೋಗಿ ಆ ಪಾಲಾಭಿಷೇಕವನ್ನು ನೋಡ್ತಾ ನಿಂತ್ಕೊಂಡು ನಾನು ಎಷ್ಟೋ ವರ್ಷ ಹೋಗಿದ್ದೀನಿ. ಅವಾಗ ಯಾವಾಗಲೂ ನನಗೆ ಶಿವ ದರ್ಶನ ಆಗಿಲ್ಲ. ಯಾವಾಗ ಧ್ಯಾನದಲ್ಲಿ ಕೂತ್ಕೊಂಡು ನಾನು ಸಾಧನೆ ಮಾಡಿದ್ದೀನೋ, ಒಂದು ಸತಿ ಧ್ಯಾನ ಆದಮೇಲೆ ಕಣ್ಬಿಟ್ಟಿದ ಕ್ಷಣ ನನ್ನ ಎದುರುಗಡೆ ಶಿವನೇ ಕೂತ್ಕೊಂಡು 1 ನಿಮಿಷ ಕಾಲ ಧ್ಯಾನ ಮಾಡ್ತಾ ದರ್ಶನ ನನಗೆ ತೋರಿಸಿ. ಎಷ್ಟು ವರ್ಷ ನಾವು ಎಲ್ಲೆಲ್ಲೋ ಹುಡುಕಿ 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 ಸಿಕ್ಕಿಲ್ಲ, ಸಾಧನೆ ಮಾಡಿದ್ರೆ ನಮ್ಮ ಹತ್ರನೇ ಬಂದು ನನ್ನ ಎದುರುಗಡೆನೇ ಬಂದು ಕೂತ್ಕೊಂಡಿದ್ರು. ಆವಾಗ ನನಗೆ ಸತ್ಯ ಅರ್ಥ ಆಯಿತು. 3ನೇ ಕಣ್ಣು ಯಾವಾಗ ನಮಗೆ ಓಪನ್ ಆಗುತ್ತೋ ಆವಾಗ ದರ್ಶನ ಆಗುತ್ತೆ. ಈ 2 ಕಣ್ಣಿಂದ ನೋಡಿದ್ರೆ ನಮ್ಮ ಮನಸ್ಸಿನಿಂದ ಮಾತ್ರ ನಾವು ನೋಡ್ತಾ ಇರ್ತೀವಿ, ದರ್ಶನ ಅನ್ನೋದು ಸಿಗಲ್ಲ. ವಿಗ್ರಹ ದರ್ಶನ ಆಗುತ್ತದೆ, ಮನುಷ್ಯನ ದರ್ಶನ ಆಗುತ್ತದೆ, ಫೋಟೋಸ್ ದರ್ಶನ ಆಗುತ್ತದೆ. ನಿಜವಾದ ಮಾಸ್ಟರ್ಸು ದರ್ಶನ ಆಗಬೇಕು, ಅವ್ರ ಹತ್ರ ಮಾತಾಡಬೇಕು, ನೋಡಬೇಕು ಅಂದರೆ ಧ್ಯಾನ ಒಂದೇ ದಾರಿ ಅನ್ನೋದು ಅನುಭವಪೂರ್ವಕವಾಗಿ ನನಗೆ ಅರ್ಥ ಆಯ್ತು. ಕೆಲವೊಬ್ಬರಿಗೆ ಯಾವುದು ವಿಷನ್ಸ್ ಬರಲ್ಲ, ಯಾವುದು ಅನುಭವ ಇರಲ್ಲ ಅಂತಾರೆ. ಸಾಧನೆ ಆ ಥರ ಮಾಡಬೇಕು. ಹಿಂದಿನ ಕಾಲದಲ್ಲಿ ಪ್ರತಿ ಋಷಿ, ಪ್ರತಿ ಮುನಿ, ಪ್ರತಿ ಸಿದ್ಧರಿಗೆ ಯಾವುದೇ ಒಂದು ಸಿದ್ಧಿ, ಯಾವುದೇ ಒಂದು ವಿಷನ್, ಪವರ್ಸು ಎಲ್ಲರಿಗೂ ಇದೆ, ಎಕ್ಸೆಪ್ಷನೇ ಇಲ್ಲ, ಪ್ರತಿಯೊಬ್ಬರಿಗೂ ಇದೆ. ಹಂಗಾಗಿ ನಾವು ಸಿನ್ಸಿಯರಾಗಿ ಧ್ಯಾನ ಮಾಡಬೇಕು. ನೋವು ಬರುತ್ತೆ, ಸುಸ್ತಾಗುತ್ತೆ, ಯಾಕೆ ಆಗ್ತಾ ಇದೆ ರೀಸನ್ ನೋಡಬೇಕು. ನಾನು ಇಷ್ಟೊಂದು ಹೇಳಿದ್ರು ದಿನ ಯಾರೋ ಒಬ್ರು ಬರ್ತಾರೋ ಆಫೀಸ್ಗೆ, ಇಲ್ಲಿ ಸೆಂಟರ್ಗೆ, ಇದನ್ನೇ ರಿಪೀಟ್ ಮಾಡ್ತಾರೆ, ಸುಸ್ತಾಗ್ತಾ ಇದೆ, ನೋವಾಗ್ತಾ ಇದೆ, ತಡೆಯೋಕ್ಕಾಗ್ತಾ ಇಲ್ಲ ಅಂತ. ಮೂಲ ಕಾರಣ ಏನು ಅರ್ಥ ಮಾಡ್ಕೊಳ್ಳಿ. ಕರ್ಮ ಸಿದ್ಧಾಂತ. ಆ ಕರ್ಮಗಳು ಯಾವಾಗ ಹೋಗುತ್ತೋ ನಿಮಗೆ ನಿಜವಾದ ಸ್ಪಿರಿಚುವಲ್ ಜರ್ನಿ ಆವಾಗ ಶುರುವಾಗುತ್ತದೆ. ಅಷ್ಟು ತನಕ ಏನೇ ಆದ್ರೂ ತಡಿಬೇಕು. ಎನ್ಲೈಟನ್ಮೆಂಟ್ ಸುಮ್ಮನೆ ಬರಲ್ಲ ಯಾರಿಗೆ, ಅದು ಸಂಪಾದನೆ ಮಾಡ್ಕೋಬೇಕು. ಸಾಧನೆಯಿಂದ ಮಾತ್ರ ಆಗ್ಬೋದುತ್ತದೆ. ಬುದ್ಧರು ಏನು ಹೇಳಿದರು, ಅಪೋ ದೀಪೋ ಭವ. ಒಬ್ಬರು ಬಂದು ನಿಮಗೆ ಎನ್ಲೈಟನ್ಮೆಂಟ್ ಕೊಡೋಕ್ಕಾಗಲ್ಲ, ಒಬ್ಬರು ಬಂದು ನಿಮ್ಮ ಕರ್ಮನ ತೆಗಿಯೋಕ್ಕಾಗಲ್ಲ. ನಿಮ್ಮ ಸಾಧನೆಯಿಂದ, ನಿಮ್ಮ ಜ್ಞಾನದಿಂದ ಮಾತ್ರ ಎನ್ಲೈಟನ್ಮೆಂಟ್ ಸಿಗುತ್ತೆ, ಕರ್ಮ ಹೋಗುತ್ತದೆ. ಬೇರೆ ಯಾವುದು ದಾರಿ ಇಲ್ಲ. ಶ್ವಾಸದ ಮೇಲೆ ಗಮನ ಸಾಕು, ಅಷ್ಟೇನಾ? ಬರೀ ಶ್ವಾಸ ಗಮನಿಸಿದ್ರೆ ಸಾಕಾ ಅಂತಾನೂ ಪ್ರಶ್ನೆ ಮಾಡ್ತಾರೆ. ಅಷ್ಟೇ, ಸೂಕ್ಷ್ಮದಲ್ಲಿ ಮೋಕ್ಷ ಇದೆ, ಯಾವುದೊಂದು ಡೌಟ್ ಬೇಡ. ಸಾಧನೆ ಮಾಡಬೇಕು, ಸಾಧನೆ. ಇವತ್ತು ನಾಳೆ ಎಷ್ಟಾಗುತ್ತೋ ಅಷ್ಟು ಟೈಮು ಮೌನ ಪಾಟಿಸಿ. ಹುಣ್ಣಿಮೆ ದಿವಸಗಳು ರಾತ್ರಿ ಮಲ್ಕೋ ಸಮಯ ಅಲ್ಲ, ಧ್ಯಾನ ಮಾಡೋ ಸಮಯ. ಶಿವರಾತ್ರಿ ಅಂದರೆ ಶಿವ ಥರ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಇಡೀ ರಾತ್ರಿ ಗುಡಾಕೇಶ ಥರ ನಾವು ಕೂತ್ಕೋಬೇಕು. ಶಿವರಾತ್ರಿ ಹುಣ್ಣಿಮೆ ದಿವಸಗಳು ಪ್ರತಿ ದಿವಸ ಬೇಡ, ಪ್ರತಿ ದಿವಸ ನಾವು ಸಂಸಾರದಲ್ಲಿ ನಿರ್ವಾಣ ಸಿಗಬೇಕು. ಹುಣ್ಣಿಮೆ ದಿವಸಗಳು ಶಿವರಾತ್ರಿ, ಆವಾಗ ಮಾತ್ರ ಇಡೀ ರಾತ್ರಿ ನಾವು ಧ್ಯಾನ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು. ಮನೆಯಲ್ಲೇ ಕೂತ್ಕೊಳ್ಳೋಕೆ ಮಾಡೋದು ಕಷ್ಟ ಅಂದರೆ ಹತ್ರ ಎಷ್ಟು ಪಿರಮಿಡ್ಸ್ ಇದೆ, ಗ್ರೂಪ್ ಮೆಡಿಟೇಷನ್ ನಡೀತಾ ಇದೆ. ಪ್ರತಿ ಜಿಲ್ಲೆಯಲ್ಲಿದೆ, ಪ್ರತಿ ಡಿಸ್ಟ್ರಿಕ್ಟಲ್ಲಿದೆ, ಪ್ರತಿ ಊರಲ್ಲಿದೆ.
ಟ್ರಾವೆಲ್ ಮಾಡಿ ಹೋಗಿ ಹತ್ರ ಕೂತ್ಕೊಳ್ಳಿ, ಅವ್ರ ಜೊತೆ ಕೂತ್ಕೊಳ್ಳಿ, ಹೋಲ್ ನೈಟ್ ಕೂತ್ಕೊಳ್ಳೋಕ್ಕೆ ಅವಾಗ ಇನ್ಸ್ಪಿರೇಷನ್ ಬರುತ್ತೆ, ಅವಾಗ ಆಗುತ್ತೆ. ಒಂದು ನೈಟ್ ವರ್ಷಕ್ಕೆ ಒಂದ್ಸತಿಯೇ ಬರೋದಿತ್ತು. ಪ್ಲ್ಯಾನ್ ಮಾಡ್ಕೋಬೇಕು. ಅಷ್ಟೂ ಆಗಿಲ್ಲ ಅಂದರೆ ಆನ್ಲೈನ್ ಜಾಯ್ನ್ ಆಗಿ. ಪಿರಮಿಡ್ ವ್ಯಾಲಿಯಲ್ಲಿ ನಡೀತಾ ಇದೆ, ಎಷ್ಟೋ ಸೆಂಟರ್ಸಲ್ಲಿ ಎಷ್ಟೋ ಮಾಸ್ಟರ್ಸ್ ಆಧ್ವರ್ಯದಲ್ಲಿ ಆಗ್ತಾ ಇದೆ. ಬಟ್ ಒಂದು ನೋಡ್ಬೇಕು ನೀವು, ಎಲ್ಲಿ ಧ್ಯಾನ ಜಾಸ್ತಿ ಇದೆಯೋ ಅಲ್ಲಿ ಹೋಗಿ ಬರೀ ಸ್ಪೀಚ್ಗಳು ಗಂಟೆ ಮಾತಾಡಿದ್ರೆ ಅಲ್ಲಿ ಸಾಧನ ಸಿಗಲ್ಲ. ನಾಳೆ ಇದಕ್ಕೆ ಕೆಲಸ ಇಲ್ಲ, ಇದಕ್ಕೆ ಕೆಲಸ ಇದೆ. ಯಾವ ಕಡೆ ಜಾಸ್ತಿ ಧ್ಯಾನ ಇದೆಯೋ ಅಲ್ಲಿ ಹೋಗ್ಬೇಕು ನಾವು. 2-3 ಗಂಟೆ ಸ್ಪೀಚು ಇರೋ ಸಮಯ, ಕೇಳೋ ಸಮಯ ಆನ್ಲೈನಲ್ಲಿ ಸಿಗ್ತಾ ಇದೆ ಅಲ್ವ. ಸಾಧನೆ 3 ಗಂಟೆ 6 ಗಂಟೆ 8 ಗಂಟೆ ಎಲ್ಲಿ ಮಾಡ್ತಾರೋ ಅದನ್ನು ನೋಡಿ ನಾವು ಅಲ್ಲಿ ಹೋಗ್ಬೇಕು. ಅಲ್ಲಿ ನಾವು ಶುಡ್ ಬಿ ಎ ಪಾರ್ಟ್. ಇಲ್ಲಾಂದರೆ ನೈಟಲ್ಲಿ ಕೂತ್ಕೊಂಡು ಮನೆಯಲ್ಲೇ ಧ್ಯಾನ ಮಾಡ್ಬೋದು. ಮೌನ ಧ್ಯಾನ ಇದೆ. ಈ 2 ದಿವಸ ಇದನ್ನೇ ಪಾಟಿಸಿ, ಎಷ್ಟಾಗುತ್ತೋ ಅಷ್ಟು. 1 ವರ್ಷ ನಾವು ಧ್ಯಾನ ಮಾಡಿದ್ರೂ ಈ ರಾತ್ರಿ ನಮಗೆ ಸಿಗೋ ಶಕ್ತಿ ಸಿಗಲ್ಲ. ಅಷ್ಟೊಂದು ಸ್ಪೆಷಲ್ ಟೈಮ್ ಇದು, ಸ್ಪೆಷಲ್ ಎನರ್ಜೀಸ್ ಅಂತ ಅದು ನಮಗೆ ಸಿಗುತ್ತೆ. ಆ ಸಮಯ ವೃಧಾ ಮಾಡ್ಕೋಬೇಡಿ. ಅವಕಾಶ ಮತ್ತೆ ಬರಲ್ಲ. ಯಾವಾಗಲೂ ಹೇಳ್ತೀನಿ, ಶಿವರಾತ್ರಿ ನಮ್ಮೆಲ್ಲರಿಗೆ ಒಂದು ಧ್ಯಾನ ರಾತ್ರಿ ಆಗಬೇಕು. ನೀವೆಲ್ಲರೂ ಧ್ಯಾನ ಮಾಡಿದ್ರೆ ಸಾಕು. ಎಲ್ಲಿ ಮಾಡ್ತಾ ಇದ್ದೀರ ಅನ್ನೋದು ಮುಖ್ಯ ಇಲ್ಲ. ನೀವೆಲ್ಲರೂ ಧ್ಯಾನ ಮಾಡಿದ್ರೆ ನನಗೆ ಸಮಯ ವೇಸ್ಟ್ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಈ 2 ದಿವಸ ಶಿವರಾತ್ರಿಯನ್ನು ಧ್ಯಾನ ರಾತ್ರಿ ಆಗಿ. ಥ್ಯಾಂಕ್ ಯು ಮೈ ಡಿಯರ್ ಮಾಸ್ಟರ್ಸ್.